20 ಮತ್ತು 21ರ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿವರಣೆ ಸಮೇತವಾಗಿ ಬಿಡಿಸಿ ಹಾಕಲಾಗಿದೆ. ಇದು 2018ರ ಪ್ರಶ್ನೆ ಪತ್ರಿಕೆ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸ್ವತಂತ್ರವನ್ನು ಘೋಷಿಸಿದ ಗ್ರಾಮ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ವಿವರಣೆ ಸಮೇತವಾಗಿ ಉತ್ತರನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವತಂತ್ರವನ್ನು ಘೋಷಿಸಿದ ಮೊದಲ ಗ್ರಾಮ ಶಿವಮೊಗ್ಗ ಜಿಲ್ಲೆಯ ಈಸೂರು. ಸರಿಯಾದ ಉತ್ತರ ಈಸೂರು. ಸರಿಯಾದ ಉತ್ತರ ಈಸೂರು. 1942ರಲ್ಲಿ ಈಸೂರು ಗ್ರಾಮದ ಜನರು ಬ್ರಿಟಿಷ್ ಆಡಳಿತವನ್ನು ತಿರಸ್ಕರಿಸಿ ತಾವು ಸ್ವತಂತ್ರರು ಎಂದು ಘೋಷಿಸಿಕೊಂಡರು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ. ವಿವರಣೆ ನೋಡೋದಾದರೆ, ಏಸೂರು ಕೊಟ್ಟರು ಈಸೂರು ಬಿಡವು ಎಂಬ ಘೋಷಣೆಯನ್ನು ಹೇಳುತ್ತಾ ನಾಯಕತ್ವವಿಲ್ಲದೆ ಸ್ವಯಂ ಪ್ರೇರಿತವಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಕೀರ್ತಿ ಈಸೂರು ಗ್ರಾಮಸ್ಥರಿಗೆ ಸಲ್ಲುತ್ತದೆ. ಗ್ರಾಮಸ್ಥರು 1942 ಸೆಪ್ಟೆಂಬರ್ 26ರಂದು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮೇಲೆ ಪ್ರತ್ಯೇಕ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಸ್ವತಂತ್ರ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡರು. ಗ್ರಾಮದ 12 ವರ್ಷದ ಮಲ್ಲಪ್ಪ ಅವರನ್ನು ಸರ್ವಾಧಿಕಾರಿ ಹಾಗೂ 10 ವರ್ಷದ ಜಯಪ್ಪ ಅವರನ್ನು ಅಮಲ್ದಾರರನ್ನಾಗಿ ಆಯ್ಕೆ ಮಾಡಿ ಆಡಳಿತ ನಡೆಸಿದರು. ಇದು ವಿವರಣೆಯಾಗಿ ಈ ಪ್ರಶ್ನೆ ನೋಡಲಾಗಿದೆ. ಎರಡನೇ ಪ್ರಶ್ನೆ, ಭಾರತದ ಅತಿ ಹೆಚ್ಚು ವಾರ್ಷಿಕ ಮಳೆ ವರದಿಯಾಗುವ ಸ್ಥಳ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೌಸಿನ್ ರಾಮ್, ಮೇಘಾಲಯ. ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಎಂಬ ಸ್ಥಳ ಭಾರತದಲ್ಲಿ ಅತಿ ಹೆಚ್ಚು ವಾರ್ಷಿಕ ಮಳೆಯನ್ನು ಪಡೆಯೋದು ಅಥವಾ ವರದಿಯಾಗಿರುವ ಸ್ಥಳವಾಗಿದೆ. ವಿವರಣೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವೆಂದರೆ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳವೆಂದು ಪರಿಗಣಿತವಾಗಿದೆ. ಇದು ಸರಾಸರಿ ವಾರ್ಷಿಕ ಮಳೆ ಸುಮಾರು 11.822 ಮಿಲಿಮೀಟರ್ ಅಂದರೆ 467 ಇಂಚುಗಳ ಎಂದು ಅಂದಾಜಿಸಲಾಗಿದೆ. ವರದಿಯ ಪ್ರಕಾರ ಮೌಸಿನ್ ರಾಮ್ ಜೊತೆಗೆ ಮೇಘಾಲಯದ ಚಿರಾಪುಂಜಿಯು ಸಹ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಆಗುಂಬೆ ಕೂಡ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲ್ಪಡುವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ. ಆದಾಗ್ಯೂ ಇದು ಮೌಸಿನ್ ರಾಮ್ನಷ್ಟು ಮಳೆಯನ್ನು ಪಡೆಯುವುದಿಲ್ಲ. ಹಾಗಾಗಿ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಸ್ಥಳವಾಗಿ ಗುರುತಿಸಿಕೊಂಡಿದೆ. ಹಾಗೂ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ? ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಣೆಯನ್ನು ಈ ಪ್ರಶ್ನೆಯಲ್ಲೇ ನಾವು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಮಧ್ಯಪ್ರದೇಶವು ಮಳೆಯನ್ನು ಪಡೆಯುತ್ತದೆ. ವಿವರಣೆ ಸಮೇತ ನೋಡೋದಾದರೆ, ವಿವರಣೆ ಮಧ್ಯಪ್ರದೇಶ ರಾಜ್ಯವು ದೇಶದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. 2019ರ ಅರಣ್ಯ ಸಮೀಕ್ಷೆಯ ಪ್ರಕಾರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯವಿದೆ. ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಕೂಡ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿವೆ. ಶೇಕಡವಾರು ಅರಣ್ಯ ಪ್ರದೇಶದ ಆಧಾರದ ಮೇಲೆ ಶೇಕಡವಾರು ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಅಲ್ಲ, ಶೇಕಡವಾರು ಮಿಜೋರಾಂ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಶೇಕಡವಾರು ಅರಣ್ಯ ಪ್ರದೇಶದ ಆಧಾರದ ಮೇಲೆ ನೋಡೋದಾದರೆ ಮಿಜೋರಾಂ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಹಾಗಾದರೆ ಕರ್ನಾಟಕಕ್ಕೆ ಬರೋಣ. ನಾವು ಹಾಗಾದರೆ ಬರೀ ನಾವು ಸೆಂಟ್ರಲ್ ನೋಡ್ತಾ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಎಂಬುದು ನೋಡೋದಾದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಈ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ. ಈ ಜಿಲ್ಲೆಯಲ್ಲಿ ಸುಮಾರು 8143.53 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹರಡಿದೆ. ಹಾಗಾದರೆ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ? ಮುಂದೆ ಪ್ರಶ್ನೆ ಆಗಬಹುದು. ಈಗ ಅತಿ ಹೆಚ್ಚು ಕೇಳರಂದಮೇಲೆ ಅತಿ ಕಡಿಮೆ ಕೇಳ್ಬೋದು. ಸರಿಯಾದ ಉತ್ತರ ಹರಿಯಾಣ ರಾಜ್ಯವು ಅತಿ ಕಡಿಮೆ
ಅರಣ್ಯ ಪ್ರದೇಶವನ್ನು ಹೊಂದಿದೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವುದು ಅತಿ ಕಡಿಮೆ ಹೊಂದಿರೋದು ಎಂಬುದು ಪ್ರಶ್ನೆ ಆದರೆ ಕರ್ನಾಟಕದಲ್ಲಿ ವಿಜಯಪುರ, ಆಗಿನ ಬಿಜಾಪುರ, ಇವಾಗಿನ ವಿಜಯಪುರ ಜಿಲ್ಲೆಯು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಅತಿ ಜಾಸ್ತಿ ಉತ್ತರ ಕನ್ನಡ ಜಿಲ್ಲೆ, ಕಡಿಮೆ ವಿಜಯಪುರ. 4ನೇ ಪ್ರಶ್ನೆ, ಯಾರ್ಲಿಂಗ್ ಜಾಂಗ್ಬೋ ನದಿಯನ್ನು ಭಾರತದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು? ಯಾರ್ಲುಂಗ್ ಜಾಂಗ್ಬೋ. ನೋಡಿ ಕೇಳ್ರಿ, ಇದು ಮತ್ತೆ ರಿಪೀಟ್ ಆಗಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಎಂಬುದನ್ನು ವಿವರಣೆ ಸಮೇತ ನೋಡೋಣ ಬನ್ನಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮಪುತ್ರ. ವಿವರಣೆಯನ್ನು ನೋಡೋಣ. ಯಾರ್ಲುಂಗ್ ತಾಂಗೋ ಗ್ರ್ಯಾಂಡ್ಸ್ ಕ್ಯಾನ್ಸನ್ ರೂಪಿಸುತ್ತದೆ. ಅರುಣಾಚಲ ಪ್ರದೇಶದಿಂದ ಕೆಳಕ್ಕೆ ನದಿಯು ಹೆಚ್ಚು ಅಗಲವಾಗುತ್ತದೆ ಮತ್ತು ಇದನ್ನು ಸಿಯಾಂಗ್ ಎಂದು ಕರೆಯುತ್ತಾರೆ. ಅಸ್ಸಾಂ ತಲುಪಿದ ನಂತರ ಬ್ರಹ್ಮಪುತ್ರ ಎಂದು ಕರೆಯಲಾಗುತ್ತದೆ. ನೋಡಿ, ನಮ್ಮ ಭಾರತ ದೇಶಕ್ಕೆ ಯಾರ್ಲುಂಗ್ ಜಾಂಗ್ಬೋ ಕಾಲಿಟ್ಟ ತಕ್ಷಣ ಇದನ್ನು ಬ್ರಹ್ಮಪುತ್ರ ಎಂದು ಕರೆಯಲಾಗುತ್ತದೆ. 5ನೇ ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಇಂಪಾರ್ಟೆಂಟು. ಕೇಸರಿ ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದರೆ ತುಂಬ ಸರಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಅತಿ ಹೆಚ್ಚಾಗಿ ಕೇಸರಿಯನ್ನು ಉತ್ಪಾದನೆ ಮಾಡುವ ರಾಜ್ಯವಾಗಿದೆ. ಬನ್ನಿ ವಿವರಣೆಯನ್ನು ನೋಡೋಣ. ಭಾರತದಲ್ಲಿ ನೋಡಿ, ಕೇಸರಿ ಚಿತ್ರ ಸಮೇತನೂ ನಾವು ಇದರಲ್ಲಿ ಹಾಕಿದ್ದೀವಿ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಬೆಳೆಯುವ ರಾಜ್ಯ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಕೇಸರಿ ಉತ್ಪಾದನೆಯಲ್ಲಿ ಭಾರತದ ಏಕೈಕ ರಾಜ್ಯವಾಗಿದೆ. ಕಾಶ್ಮೀರದಲ್ಲಿ ಬೆಳೆಯುವ ಕೇಸರಿಯು ವಿಶಿಷ್ಟ ಗುಣಮಟ್ಟವನ್ನು ಹೊಂದಿದೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಈ ಕೆಳಗಿನ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ? ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ ಯಾವ ನದಿ ಎಂಬುದು ಇದಕ್ಕೆ ಸರಿಯಾದ ಉತ್ತರನ ಈ ಕೋಡ್ ಸಮೇತ ನೋಡೋಣ ನಾವು. ನೋಡಿ, ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಎಂಬುದು ಇಲ್ಲಿ ನಾನು ಪಟ್ಟಿನೇ ಮಾಡಿ ಹಾಕಿದ್ದೀನಿ. ಮಗನೇ ಅವಕಾಶ ಕೊಡು ಎಂಬುದು ಇದರ ಕೋಡು. ಮಗನೇ ಅವಕಾಶ ಸಿಗುತ್ತದೆ ಎಂಬುದು ಇದರ ಕೋಡಾಗಿದೆ. ಹಾಗಾದರೆ ನೋಡೋಣ ಬನ್ನಿ ವಿವರಣೆ ಏನಿದೆ ಅಂತ. ಎಂದರೆ ಮಹದಾಯಿ, ಇದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ. ಮಹದಾಯಿ, ಗಂಗಾವಳಿ ಅಥವಾ ಬಡ್ತಿ, ನೇತ್ರಾವತಿ, ಅಘನಾಶಿನಿ ಮತ್ತು ವರಾಹಿ ಹಾಗೂ ಕಾಳಿ, ಶರಾವತಿ ಇವು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ. ಏನು? ಮಗನೇ ಅವಕಾಶ ಸಿಗುತ್ತದೆ. ಪಶ್ಚಿಮಾಭಿಮುಖವಾಗಿ ಕರ್ನಾಟಕದಲ್ಲಿ ಹರಿಯುವ ನದಿಗಳು ಯಾವಂದರೆ ಮಗನೇ ಅವಕಾಶ ಸಿಗುತ್ತದೆ ಎಂಬುದು ಕೋಡು. ಮಹದಾಯಿ, ಗಂಗಾವಳಿ ಅಥವಾ ಬೆಡ್ತಿ, ನೇತ್ರಾವತಿ, ಅಘನಾಶಿನಿ, ವರಾಹಿ, ಕಾಳಿ ಮತ್ತು ಶರಾವತಿ. 7ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ ಬನ್ನಿ ಸ್ನೇಹಿತರೆ, ಯಾವುದು ಎಂಬುದನ್ನು. ಸಾಕ್ಷರತೆ ಪ್ರಮಾಣ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹೊಂದಿದೆ. ನೋಡೋಣ ಬನ್ನಿ ವಿವರಣೆ. ಕರ್ನಾಟಕದ ಒಟ್ಟಾರೆ ಸಾಕ್ಷರತಾ ಪ್ರಮಾಣವು 75.36% ಆಗಿದೆ. ಈ ಪ್ರಮಾಣದಲ್ಲಿ ಪುರುಷರ ಸಾಕ್ಷರತೆ 82.47% ಮತ್ತು ಮಹಿಳೆಯರ ಸಾಕ್ಷರತೆ 68.08% ಅಷ್ಟು ಇದೆ ಎಂದು ಅಂಕಿ ಅಂಶಗಳು ತೋರಿಸಿಕೊಡುತ್ತದೆ. ಹಾಗಾದರೆ ಇಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ. ಒಟ್ಟು 75.36 ಸಾಕ್ಷರತೆ ಇದ್ದರೆ 82.47 ಪುರುಷರು, 68.08 ಮಹಿಳೆಯರು. ಹಾಗಾದರೆ ಜಿಲ್ಲಾ ಸಾಕ್ಷರತೆಗೆ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ್ದರೆ ಯಾದಗಿರಿ ಜಿಲ್ಲೆಯು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಒಂದೇ ಪ್ರಶ್ನೆಯಲ್ಲಿ ಇಲ್ಲಿ 3 ಅಥವಾ 4 ಉತ್ತರಗಳನ್ನು ನಾವು ವಿವರಣೆ ಸಮೇತವಾಗಿ ಈ ಸಂಚಿಕೆಯಲ್ಲಿ ನೋಡೋದು ಇದು ಒಂಥರ ಸ್ಪೆಷಲ್. ಯಾದಗಿರಿಯು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡಿ. ನಂದಿ ಬೆಟ್ಟ ಪ್ರಖ್ಯಾತ ಪ್ರವಾಸ ತಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ನೀವೆಲ್ಲ ಕೇಳಿರ್ಬೋದು ನಂದಿ ಬೆಟ್ಟ, ನಂದಿ ಹಿಲ್ಸ್
ಎಲ್ಲಿ ಕಂಡು ಬರ್ತದೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಪ್ರಖ್ಯಾತವಾದಂತಹ ಪ್ರವಾಸ ತಾಣ ಕಂಡು ಬರುವ ಜಿಲ್ಲೆಯಾಗಿದೆ. ನೋಡಿ ಬನ್ನಿ ವಿವರಣೆಯನ್ನು ನೋಡೋಣ. ನೋಡಿ ನಂದಿ ಬೆಟ್ಟನ ನೋಡ್ಕೊಳ್ರಿ, ಹೋಗಿಲ್ಲ ಅಂದ್ರೆ ಕಣ್ ತುಂಬಿಕೊಳ್ರಿ. ಇಲ್ಲಿಂದ ಮೋಡ ಈ ಥರ ಸೂಪರ್ ಆಗಿ ಕಾಣಿಸ್ತದೆ. ಮುಂದೆ ವಿವರಣೆ ನೋಡೋದಾದ್ರೆ ನಂದಿ ಅಥವಾ ನಂದಿದುರ್ಗ ಎಂದು ಕರೆಯುವ ಪುರಾತನ ಕಾಲದ ಕೋಟೆ. ಇದು ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇರುವ ಗಿರಿಧಾಮವಾಗಿದೆ. ಚಿಕ್ಕಬಳ್ಳಾಪುರ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ ಇದು. ಹಾಗೂ ಬೆಂಗಳೂರು ನಗರದಿಂದ ನೋಡ್ರಿ, ಬೆಂಗಳೂರು ನಗರದಿಂದ ಸುಮಾರು 45 ಕಿಲೋಮೀಟರ್ ಈ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಕಾಣಿಸ್ತದೆ, ನೋಡಬಹುದು. 9ನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಕಂಡ ಯಾವ ನದಿಯು ಕಾವೇರಿಯ ಉಪನದಿ ಆಗಿರುವುದಿಲ್ಲ? ಕಾವೇರಿಯ ಉಪನದಿ ಆಗಿರುವುದಿಲ್ಲ ಎಂಬುದು ಈ ಪ್ರಶ್ನೆ ಆಗಿದೆ. ನೋಡೋಣ. ಹಾಗಾದರೆ ಯಾವ್ಯಾವ ಕಾವೇರಿಯ ಉಪನದಿ ಎಂಬುದನ್ನು ಒಂದು ಪಟ್ಟಿ ನೋಡ್ಬಿಡೋಣ. ಪಟ್ಟಿ ನೋಡಿದರೆ ಈ ಆಪ್ಷನ್ನಲ್ಲಿ ಯಾವುದನ್ನು ತೆಗಿಬಹುದು, ಯಾವುದು ಕಾವೇರಿಯ ಉಪನದಿ ಆಗಿರುವುದಿಲ್ಲ ಎಂಬುದು ನಮಗೆ ಕ್ಲಿಯರ್ ಆಗುತ್ತೆ. ನೋಡೋಣ. ಕಾವೇರಿ ನದಿಯ ಉಪನದಿಗಳು, ಕಾವೇರಿ ನದಿಯು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯ ಮೂಲಕ ಹರಿಯುತ್ತದೆ. ನೋಡಿ, ಕಾವೇರಿ ನದಿಯ ಜಲ ವಿವಾದ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಎಂಬುದು ಪ್ರಶ್ನೆ ಆದರೆ ತಮಿಳುನಾಡು, ಕೇರಳ, ಪಾಂಡಿಚೇರಿ ಅಥವಾ ಪುದುಚೇರಿ, ಕರ್ನಾಟಕ 4 ರಾಜ್ಯಗಳಿಗೆ ಸಂಬಂಧಿಸಿದೆ. ಉಪನದಿಗಳನ್ನು ಹೊಂದಿದೆ. ಯಾವುವು ಪ್ರಮುಖ ಉಪನದಿಗಳಂದರೆ ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಲಕ್ಷ್ಮಣ ತೀರ್ಥ, ಹಾರಂಗಿ, ಭವಾನಿ, ಅಮರಾವತಿ ಮತ್ತು ಲೋಕಪಾವನಿ. ಇವು ಕಾವೇರಿಯ ಉಪನದಿ ಆಗಿದೆ. ಹಾಗಾದರೆ ಅಘನಾಶಿ ನದಿಯು ಕಾವೇರಿಯ ಉಪನದಿ ಅಲ್ಲ. ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ಮಯೋಪಿಯಾ ಎಂದರೇನು? ಮಯೋಪಿಯಾ ಎಂದರೆ ಏನು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಮೀಪ ದೃಷ್ಟಿದೋಷ. ಸಮೀಪ ದೃಷ್ಟಿದೋಷ ಮಯೋಪಿಯಾ ಎಂದರೆ ಸಮೀಪ ದೃಷ್ಟಿದೋಷವಾಗಿದೆ. ಮಯೋಪಿಯಾ ಸಮೀಪ ದೃಷ್ಟಿದೋಷ ಎಂದು ಕರೆಯುತ್ತಾರೆ. ಇದು ಕಣ್ಣಿನ ಸ್ಥಿತಿಯಾಗಿದೆ. ಇದರಲ್ಲಿ ದೂರದ ವಸ್ತುಗಳಿಂದ ಬರುವ ಬೆಳಕು ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಬದಲು ಅದರ ಮುಂದೆ ಕೇಂದ್ರೀಕರಿಸುತ್ತದೆ. ಹಾಗಾಗಿ ಮಯೋಪಿಯಾ ಎಂದರೆ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ. ಬನ್ನಿ 11ನೇ ಪ್ರಶ್ನೆ. ಚರಸ್ ಯಾವುದರಿಂದ ಪಡೆಯಬಹುದು? ಚರಸ್ ಯಾವುದರಿಂದ ಪಡೆಯಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ, ಕೆನಾಬಿಸ್ ಸಟೈವಾ. ಕೆನಾಬಿಸ್ ಸಟೈವಾ ಎಂಬುದರಿಂದ ನಾವು ಪಡೆಯಬಹುದು. ಚರಸ್ ಎಂಬುದು ಜೀವಂತ ಗಾಂಜಾ ಸಸ್ಯದ ಕೆನಾಬಿಸ್ ಸಟೈವಾ ಇಂಡಿಕಾ ಉಪಜಾತಿ. ಇದು ನೋಡ್ರಿ, ಗಾಂಜಾ ಸಸ್ಯ ಇದು. ಏನು ಲೈಕ್ ನೋಡ್ರಿ, ನೇಪಾಳಿ ಚರಸ್, ಇದನ್ನು ಆಶಿಸ್ ಅಂತ ಕರೀತಾರೆ. ಇದು ಗಾಂಜಾ ಸಸ್ಯದ ಕೆನಾಬಿಸ್ ಸಟೈವಾ ಇಂಡಿಕಾ ಉಪಜಾತಿಗಳು. ಇದು ತಯಾರಿಸಿದ ಗಾಂಜಾ ಸಾರೀಕೃತವಾಗಿದೆ ಮತ್ತು ಇದನ್ನು ಭಾರತೀಯ ಉಪಖಂಡದಲ್ಲಿ ಕೈಯಿಂದ ತಯಾರಿಸಲಾಗುತ್ತದೆ. ಈ ಸಸ್ಯವು ಉತ್ತರ ಭಾರತದಾದ್ಯಂತ ಹಿಮಾಲಯದ ಉದ್ದಕ್ಕೂ ಇದರ ಸಂಭವ ಕೂಡ ಬೆಳೆದಿದೆ ಎಂಬುದು ಇದಕ್ಕೆ ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಅಥವಾ ಆಚರಿಸುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ, ರಾಷ್ಟ್ರೀಯ ಯುವಕರ ದಿನ. ರಾಷ್ಟ್ರೀಯ ಯುವಕರ ದಿನ ಹೆಸರಿನಿಂದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಯಾವ ದಿನ ಎಂಬುದನ್ನು ನೋಡೋಣ ಬನ್ನಿ ವಿವರಣೆ ಸಮೇತವಾಗಿ. ವಿವೇಕಾನಂದ ಜಯಂತಿಯು ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಯುವ ದಿನವನ್ನು ಹಿಂದೂ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದು ಆಚರಿಸಲಾಗುತ್ತದೆ. ಜನವರಿ 12ರಂದು 1844 ಸ್ವಾಮಿ ವಿವೇಕಾನಂದರ ಜಯಂತಿ ರಾಷ್ಟ್ರೀಯ ಯುವಕರ ದಿನ ಅಥವಾ ರಾಷ್ಟ್ರೀಯ ಯುವ ದಿನ ಎಂದು ಕರೆಯಲಾಗ್ತದೆ. ಜನವರಿ 12ರಂದು 1984 ಭಾರತ ಸರ್ಕಾರವು ಈ ದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡಲು ಘೋಷಿಸುತ್ತದೆ.
ಈ ಕಾರ್ಯಕ್ರಮ ಭಾರತದಲ್ಲಿ ಆಚರಣೆ ಮಾಡಲಾಗ್ತದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾಷಾಶಾಸ್ತ್ರ ಎಂದರೆ ಏನು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡದೆ ಭಾಷಾಶಾಸ್ತ್ರವಾಗಿದೆ. ಭಾಷಾಶಾಸ್ತ್ರವೆಂದರೆ ಭಾಷೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಭಾಷಾಶಾಸ್ತ್ರ. ಇದು ಭಾಷೆಯ ಸ್ವರೂಪ, ರಚನೆ, ಅರ್ಥ ಮತ್ತು ಬಳಕೆಯನ್ನ ವಿಶ್ಲೇಷಿಸುತ್ತದೆ. ಭಾಷಾಶಾಸ್ತ್ರಜ್ಞರು ಭಾಷೆಯ ವಿವಿಧ ಅಂಶಗಳನ್ನು ಅಧ್ಯಯನ ಮಾಡ್ತಾರೆ. ಉದಾಹರಣೆಗೆ ಶಬ್ದಗಳು, ಪದಗಳು, ವಾಕ್ಯಗಳು ಮತ್ತು ಅರ್ಥಗಳು. ಇದು ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಮುಂದಿನ ಪ್ರಶ್ನೆ. ಹಿಮದಿಂದ ಆವರಿಸಿರುವ ದಕ್ಷಿಣ ಧ್ರುವದ ಖಂಡವನ್ನು ಏನೆಂದು ಕರೆಯುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂಟಾರ್ಟಿಕಾ ಎಂದು. ಆಯ್ಕೆ ಸಿ, ಅಂಟಾರ್ಟಿಕಾ ಎಂದು. ದಕ್ಷಿಣ ಧ್ರುವದ ಹಿಮಾವೃತ ಖಂಡವನ್ನು ಅಂಟಾರ್ಟಿಕಾ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ಈ ಕೆಳಗಿನ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಇದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಸೈಲೆಂಟ್ ವ್ಯಾಲಿ. ಇದು ಕೇರಳದಲ್ಲಿ ಕಂಡುಬರುವ ಉದ್ಯಾನವನವಾಗಿದೆ. ಮಾಧವ ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಬಂಡೀಪುರ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ತಮಿಳುನಾಡಿನ ಮದುಮಲೈ ರಾಷ್ಟ್ರೀಯ ಉದ್ಯಾನವನ ಕೇರಳದ ವಾಯ್ನಾಡು ವನ್ಯಜೀವಿ ಅಭಯಾರಣ್ಯ ಇದಕ್ಕೆ ಹೊಂದ್ಕೊಂಡತಿ. ಹಾಗಾದ್ರೆ ಪ್ರಶ್ನೆ ಕೇಳಬಹುದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯಗಳಿಗೆ ಹೊಂದಿಕೊಂಡಿದೆ ಅಂದರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ 3 ರಾಜ್ಯಕ್ಕೆ ಅಂದರೆ ಗಡಿಯಲ್ಲಿ ಹಂಚಿಕೊಂಡಿರುವ ಉದ್ಯಾನವನವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರು? ನೋಡಿ, ಇದು ಬಹಳ ತುಂಬ ಸರಿ ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ರಾಜ್ಯಸಭೆ ಸಭಾಪತಿಯ ಬಗ್ಗೆ ಮಾಹಿತಿ ನೋಡೋದಾದರೆ ರಾಜ್ಯಸಭೆಯ ಅಧ್ಯಕ್ಷರು ಭಾರತೀಯ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಮೇಲ್ಮನೆಯಲ್ಲಿ ಕ್ರಮ ಮತ್ತು ಅಲಂಕಾರವನ್ನು ಕಾಪಾಡಿಕೊಳ್ಳೋದು ಇವ್ರ ಜವಾಬ್ದಾರಿ ಆಗಿರುತ್ತದೆ. ಬನ್ನಿ ಮುಂದಿನ ಪ್ರಶ್ನೆ. ಲೋಕಸಭೆಯ ಸದಸ್ಯನಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಎಂಬುದು ಈ ಪ್ರಶ್ನೆಯಾಗಿದೆ. ಬನ್ನಿ ಹಾಗಾದರೆ ಸರಿಯಾದ ಉತ್ತರ 25. 25 ಇದಕ್ಕೆ ಸರಿಯಾದ ಉತ್ತರ. ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆಯ ಸಾಮಾನ್ಯ ಅವಧಿ 5 ವರ್ಷಗಳು. 5 ವರ್ಷಗಳ ನಂತರ ಮತ್ತೊಮ್ಮೆ ಚುನಾವಣೆ ನಡೀತದೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಕರ್ನಾಟಕದ ಲೋಕಸಭೆ ರಾಜ್ಯಸಭೆಗೆ ಎಷ್ಟು ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 28 ಲೋಕಸಭೆ, 12 ರಾಜ್ಯಸಭೆ. ಸರಿಯಾದ ಉತ್ತರ ಆಯ್ಕೆ ಬಿ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಯಾವ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ ಅಥವಾ ನಿವೃತ್ತಿ ಪಡ್ಕೊಂತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂದರೆ 65 ವರ್ಷಗಳು. ಆದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು 62 ವರ್ಷಕ್ಕೆ ಅವರು ನಿವೃತ್ತಿಯನ್ನು ಪಡ್ಕೊಂತಾರೆ. ಬನ್ನಿ ವಿವರಣೆಯನ್ನು ನೋಡೋಣ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾದ 2 ದಿನಗಳು ನಂತರ ಜನವರಿ 28, 1950 ಸುಪ್ರೀಂ ಕೋರ್ಟು ಅಸ್ತಿತ್ವಕ್ಕೆ ಬರ್ತದೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. 1950 ಜನವರಿ 28. ಹಾಗಾದರೆ ಸುಪ್ರೀಂ ಕೋರ್ಟು ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ 28, 1950 ಅಸ್ತಿತ್ವಕ್ಕೆ ಬರ್ತದೆ. ಮುಂದೆ ನೋಡೋದಾದರೆ ಭಾರತದ ಸುಪ್ರೀಂ ಕೋರ್ಟು ಮುಖ್ಯ ನ್ಯಾಯಾಧೀಶರು ಮತ್ತು ಭಾರತದ ರಾಷ್ಟ್ರಪತಿಗಳು ನೇಮಿಸಿದ 33 ಇತರ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು 33 ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವರ್ಷ ವಯಸ್ಸಿನ ನಂತರ ನಿವೃತ್ತರಾಗುತ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಒಬ್ಬ ವ್ಯಕ್ತಿ ಭಾರತದ ನಾಗರಿಕರಾಗಿರಬೇಕು ಮತ್ತು ಕನಿಷ್ಠ 5 ವರ್ಷಗಳ ಕಾಲ ಹೈಕೋರ್ಟ್ ಅಥವಾ
ಅಥವಾ ಹೆಚ್ಚಿನ ನ್ಯಾಯಾಲಯಗಳ ನ್ಯಾಯಾಧೀಶರಾಗಿರಬೇಕು, ಅಥವಾ ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ ಅಥವಾ 2 ಅಥವಾ ಹೆಚ್ಚಿನ ನ್ಯಾಯಾಲಯಗಳ ವಕೀಲರಾಗಿರಬೇಕು, ಅಥವಾ ಅಧ್ಯಕ್ಷರ ಅಭಿಪ್ರಾಯದಲ್ಲಿ ಅವರು ವಿಶಿಷ್ಟ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಹೈಕೋರ್ಟ್ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ನ್ಯಾಯಾಧೀಶರಾಗಿ ನೇಮಕ ಮಾಡಲು ಸುಪ್ರೀಂ ಕೋರ್ಟ್ ಅಧಿಕಾರನ ಹೊಂದಿದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಇದು ಮತ್ತೆ ರಿಪೀಟ್ ಆಗಿದೆ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಯಾವ ರೀತಿಯ ನಾಗರಿಕತೆಯನ್ನು ನಮ್ಮ ದೇಶದ ಸಂವಿಧಾನವು ಅಂಗೀಕರಿಸಿದೆ? ಯಾವ ರೀತಿದು? ಏಕಪೌರತ್ವನ, ದ್ವಿಪೌರತ್ವನ, ಮೂರು ನಾಗರಿಕತೆನ, ಅಥವಾ ಯಾವುದು ಅಲ್ವಾ ಅಂತ ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಏಕಪೌರತ್ವ. ನಮ್ಮ ಭಾರತವು ಏಕಪೌರತ್ವ. ಏಕಪೌರತ್ವ ಅಂದರೆ ಏನು? ಏಕಪೌರತ್ವ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೇವಲ ಭಾರತದ ಪ್ರಜೆ ಎಂದು ಪರಿಗಣಿಸಲ್ಪಡ್ತಾರೆ. ಅವರು ಯಾವುದೇ ರಾಜ್ಯದಲ್ಲಿ ವಾಸಿಸುತ್ತಿರಲಿ, ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ರಾಜ್ಯದ ಪೌರತ್ವವನ್ನು ಹೊಂದಿಲ್ಲ, ಕೇವಲ ಭಾರತದ ಪೌರತ್ವವನ್ನು ಹೊಂದಿರುತ್ತಾರೆ. ಇದೇ ಏಕಪೌರತ್ವ. ಮುಂದಿನ ಪ್ರಶ್ನೆ ವಿವರಣೆ ನೋಡೋದಾದರೆ, ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರರ್ಥ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ಪ್ರಜೆ ಎಂದು ಪರಿಗಣಿಸಲ್ಪಡುತ್ತಾನೆ. ರಾಜ್ಯದ ಪೌರತ್ವವನ್ನು ಹೊಂದಿಲ್ಲ. ಉದಾಹರಣೆಗೆ ಕೇರಳ, ಪಂಜಾಬ್ನಲ್ಲಿ ಜನಿಸಿದ ವ್ಯಕ್ತಿ ಕೇವಲ ಭಾರತೀಯ ಪ್ರಜೆ ಎಂದು ಪರಿಗಣಿಸಲ್ಪಡುತ್ತಾರೆ, ಆ ರಾಜ್ಯದ ಪ್ರಜೆ ಎಂದು ಪರಿಗಣಿಸಲ್ಪಡುವುದಿಲ್ಲ. ಕೆಲವೊಂದು ರಾಷ್ಟ್ರಗಳಲ್ಲಿ ದ್ವಿಪೌರತ್ವ ಇದೆ, ಅಂದರೆ ರಾಜ್ಯಗಳ ಬೇರೆ ಮತ್ತು ಬೇರೆ ರಾಜ್ಯ ಬೇರೆ, ಈ ಥರನ ಪರಿಗಣಿಸಲ್ಪಡ್ತಾರೆ. ಆದರೆ ಭಾರತ ಮಾತ್ರ ಏಕಪೌರತ್ವವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಪರಮಾಣು ರಿಯಾಕ್ಟರ್ನಲ್ಲಿ ಯಾವುದನ್ನು ಮಾಡರೇಟರ್ ಅಂತ ಉಪಯೋಗಿಸುತ್ತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗ್ರಾಫೈಟ್. ಗ್ರಾಫೈಟ್ನ ಮಾಡರೇಟರ್ ಅಂತ ಉಪಯೋಗ ಮಾಡ್ತಾರೆ. 23ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇಡಕಲ್ ಡ್ಯಾಮ್ ಇದೆ? ಇಡಕಲ್ ಡ್ಯಾಮ್ ಯಾವ ಜಿಲ್ಲೆಯಲ್ಲಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಆಯ್ಕೆ ಬಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ವಿವರಣೆ ನೋಡೋದಾದರೆ, ಇಡಕಲ್ ಅಣೆಕಟ್ಟು ಎಂದು ಕರೆಯಲ್ಪಡುವ ರಾಜ ಲಖಮಗೌಡ ಅಣೆಕಟ್ಟನ್ನು ಕರ್ನಾಟಕದ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕೃಷ್ಣಾ ನದಿಯ ಜಲಾನಯನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತದ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಡಕಲ್ ಗ್ರಾಮದಲ್ಲಿ ಕಂಡುಬರ್ತದೆ. ಎಲ್ಲಿ? ಬೆಳಗಾವಿ ಜಿಲ್ಲೆ. ಇದನ್ನು ರಾಜ ಲಖಮಗೌಡ ಅಣೆಕಟ್ಟು ಅಂತ ಕರೀತಾರೆ. ಇದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕೃಷ್ಣಾ ನದಿ ಜಲಾನಯನದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಎಲೆಕ್ಟ್ರಿಕ್ ಮೋಟರನ್ನು ಇದನ್ನು ಪರಿವರ್ತಿಸುತ್ತದೆ. ಎಲೆಕ್ಟ್ರಿಕ್ ಮೋಟರ್ ಏನನ್ನು ಪರಿವರ್ತಿಸುತ್ತದೆ ಅಂದರೆ, ಎಲೆಕ್ಟ್ರಿಕ್ ಮೋಟರು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಘನವಸ್ತುವನ್ನು ನೇರವಾಗಿ ತೇವ ರೂಪದಲ್ಲಿ ಪರಿವರ್ತಿಸುವ ಕ್ರಿಯೆಗೆ ಡ್ಯಾಶ್ ಅಂತಾರೆ, ಅಂದರೆ ಸಬ್ಲಿಮೇಷನ್ ಎಂದು ಕರೆಯುತ್ತಾರೆ. ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2008ರಲ್ಲಿ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡಲಾಗುತ್ತದೆ. ಹಾಗಾದರೆ ಶಾಸ್ತ್ರೀಯ ಭಾಷೆಗಳು ಯಾವ್ಯಾವು ಎಂಬುದನ್ನು ನೋಡೋಣ ಬನ್ನಿ. ತಮಿಳು ಮೊದಲ ಬಾರಿಗೆ ತಮಿಳು ಸೇರ್ಪಡೆಗೊಳ್ತದೆ. 2004, 2005 ಸಂಸ್ಕೃತ, 2008 ತಮಿಳು ಮತ್ತು ಕನ್ನಡ, 2013 ಮಲಯಾಳಮ್ಮು, 2014 ಒಡಿಯಾ. ಈಗ ಒಟ್ಟು 11 ಶಾಸ್ತ್ರೀಯ ಭಾಷೆಗಳಿವೆ. ಬನ್ನಿ ಮುಂದೆ ಯಾವುದಾದಂತ ನೋಡೋಣ. 11 ಶಾಸ್ತ್ರೀಯ ಭಾಷೆಗಳಿವೆ. ತಮಿಳು, ತೆಲುಗು, ಸಂಸ್ಕೃತ, ಕನ್ನಡ, ಮಲಯಾಳಂ, ಒಡಿಯಾ, ಮರಾಠಿ, ಬಂಗಾಳಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತ. ಇವು ಇತ್ತೀಚಿನ ದಿನಗಳಲ್ಲಿ ಸೇರ್ಪಡೆಗೊಂಡ ಭಾಷೆಗಳಾಗಿವೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಗಣಕಯಂತ್ರದ ಮೆದುಳು. ಗಣಕಯಂತ್ರದ ಮೆದುಳು ಎಂದು ಯಾವುದನ್ನು ಕರ್ತಾರೆ ಅಂದರೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಅನ್ನು ಗಣಕಯಂತ್ರದ ಮೆದುಳು ನೋಡ್ಬೋದು. ಇಲ್ಲಿ ಚಿತ್ರ ಸಮೇತ ನೋಡ್ಬೋದು. CPU ಗಣಕಯಂತ್ರದ ಮೆದುಳು, ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. CPU ವಿಸ್ತರಿಸಿ ಎಂಬುದು ಮುಂದೆ ಪ್ರಶ್ನೆ ಆದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲ್ಪಡುವ ಭಾಗವೆಂದರೆ CPU ಕೇಂದ್ರೀಯ ಸಂಸ್ಕರಣಾ ಘಟಕ. CPU ಕಂಪ್ಯೂಟರ್ನಲ್ಲಿನ ಸೂಚನೆಗಳನ್ನು
ಕಾರ್ಯಗತಗೊಳಿಸುತ್ತದೆ ಮತ್ತು ಕಂಪ್ಯೂಟರ್ನ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಅಥವಾ ನಿಯಂತ್ರಿಸುತ್ತದೆ ಎಂಬುದು ಈ ಪ್ರಶ್ನೆಯ ವಿವರಣೆಯಾಗಿದೆ. ಮುಂದಿನ ಪ್ರಶ್ನೆ, RAM ರ್ಯಾಮ್ ಇದರ ಪೂರ್ಣ ಹೆಸರು, ಪೂರ್ಣ ರೂಪ ಹೇಳಿರಿ. ಇದಕ್ಕೆ ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಯ್ಕೆ ಸಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ವಿವರಣೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. RAM stands for random access memory and it's one of the most fundamental elements of computing. RAM is temporary memory bank where your computer stores data in it needs to retrieve quickly. ನೋಡ್ರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದು ಡಾಟಾ ಸ್ಟೋರ್, ಕಂಪ್ಯೂಟರ್ ಡಾಟಾ ಸ್ಟೋರ್ ಮಾಡೋದು. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ, ಪತಂಜಲಿ ಯಾವ ಸೂತ್ರಗಳ ಸಂಕಲನವಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಯೋಗ ಸೂತ್ರ. ಪತಂಜಲಿ ಯೋಗ ಸೂತ್ರ. ವಿವರಣೆ ನೋಡೋಣ. ಪತಂಜಲಿ ಮುನಿಗಳು ಔಷಧ, ಭಾಷೆ ಮತ್ತು ವ್ಯಾಕರಣ ಮೇಲೆ ಪಠ್ಯಗಳನ್ನು ಬರೆದಂತಹ ಬಹುಮುಖ ಪ್ರತಿಭೆ ಉಳ್ಳ ವ್ಯಕ್ತಿಯಷ್ಟೇ ಅಲ್ಲ, 18 ಶಾಸ್ತ್ರೀಯ ತಮಿಳು ಸಿದ್ಧರುಗಳಲ್ಲಿ ಒಬ್ಬರಾಗಿದ್ದರು. ಒಬ್ಬ ಮಹಾನ್ ಯೋಗಿಯಾಗಿದ್ದರು. ಇವರು ಆಧುನಿಕ ಯೋಗದ ಜನಕ ಎಂದೇ ಹೆಚ್ಚಾಗಿ ಪ್ರಸಿದ್ಧರಾಗಿದ್ದರು. ಹಾಗಾಗಿ ಯೋಗ ಸೂತ್ರಕ್ಕೆ ಸಂಬಂಧಿಸಿದರಾಗಿದ್ದಾರೆ. 30ನೇ ಪ್ರಶ್ನೆ, ಕಂಪ್ಯೂಟರ್ ಭಾಷೆಯಲ್ಲಿ ಎರರ್ಗೆ ಈಗೂಕ್ ಅನ್ನುತ್ತಾರೆ. ಎರರ್ಗೆ ಬಗ್, ಆಕೆಯೇ ಬಗ್ ಅಂತ ಕರೀತಾರೆ. ಕಂಪ್ಯೂಟರ್ನಲ್ಲಿ ಕೆಲವೊಂದು ಟೈಮು ಏನಾದರೂ ಓಪನ್ ಆಗ್ತಿಲ್ಲ ಅಂತಂದರೆ ಎರರ್ ಅಂತ ತೋರಿಸ್ತದೆ, ಅದಕ್ಕೆ ಬಗ್ ಅಂತ ಕರೀತಾರೆ. ಮುಂದಿನ ಎರರ್ಗೆ ನೋಡಿ ಸಂಬಂಧಪಟ್ಟಾದರೆ, ಎರರ್ ಎಂದರೆ ಕನ್ನಡದಲ್ಲಿ ದೋಷ, ತಪ್ಪು ಅಥವಾ ತಪ್ಪಾದ ಲೆಕ್ಕಾಚಾರ ಎಂದರ್ಥ. ತಪ್ಪು ಮಾಹಿತಿ ಅಥವಾ ತಪ್ಪಾದ ನಡವಳಿಕೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಒಂದು ದೋಷ ಸಂಭವಿಸಿದರೆ ಅದನ್ನು ಪ್ರೋಗ್ರಾಮ್ ಎರರ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಎ ಹೌದು, ಆಯ್ಕೆ ಬಿ ಹೌದು. ಹರಿಹರ ಮತ್ತು ಬುಕ್ಕರಾಯ, ಅಕ್ಕಬುಕ್ಕ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು. ವಿಜಯನಗರ ಸಾಮ್ರಾಜ್ಯವನ್ನು 1333ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು. ಇವರು ಸಂಗಮ ವಂಶದವರು. ಮೊದಲ ವಂಶ ಸಂಗಮ ವಂಶ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಮತ್ತು ಬುಕ್ಕ. ಅವರು ಸಂಗಮ ರಾಜವಂಶದವರು ಮತ್ತು ಇಬ್ಬರು ಸಹೋದರರು. ಅವರು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇದು ದಕ್ಷಿಣ ಭಾರತದಲ್ಲೇ ಪ್ರಮುಖ ಸಾಮ್ರಾಜ್ಯವಾಗಿತ್ತು. ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳಾಗಿ ಆಳಿದವು ಅಥವಾ ವಿಭಾಗ ಮಾಡಲಾಗಿದೆ. 4 ಮನೆತನ: ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಮನೆತನ. ಸರಿಯಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಮನೆತನ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಯ ಇನ್ನೊಂದು ಹೆಸರೇನು? ವಾತಾಪಿ. ಆಯ್ಕೆ ಡಿ, ವಾತಾಪಿ. ಬಾದಾಮಿಯ ಇನ್ನೊಂದು ಹೆಸರು ವಾತಾಪಿ. ಸರಿಯಾಗಿ ನೆನ್ಪಿಟ್ಕೊಳ್ರಿ, ಇದು ಚಾಲುಕ್ಯರ ರಾಜಧಾನಿ, 2ನೇ ರಾಜಧಾನಿ ಆಗಿತ್ತು. ಇವರು ನೋಡಿ, ಬಾದಾಮಿಯ ಇನ್ನೊಂದು ಹೆಸರು ವಾತಾಪಿ. ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಚಾಲುಕ್ಯ ವಂಶವು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದೆ. ಈ ರಾಜವಂಶದ ಸ್ಥಾಪಕನೆಂದು ಪರಿಗಣಿಸಲ್ಪಟ್ಟಿರುವ ಪುಲಕೇಶಿ ಈಗಿನ ಬಾದಾಮಿ ವಾತಾಪಿಯನ್ನು ವಶಪಡಿಸಿಕೊಂಡು ತನ್ನ ರಾಜಧಾನಿಯಾಗಿ ಮಾಡಿಕೊಂಡರು. ಇವರ ಆಳ್ವಿಕೆಯಲ್ಲಿ ಚಾಲುಕ್ಯರ ಸಾಮ್ರಾಜ್ಯವು ಬಲಗೊಂಡಿತು. ನಂತರ ಆಡಳಿತಗಾರರು ಇದನ್ನು ವಿಸ್ತರಿಸಿದರು. ಮುಂದಿನ ಪ್ರಶ್ನೆ, ಆದಿಕವಿ ಪಂಪ ಯಾವ ಚಾಲುಕ್ಯ ಅರಸನ ಆಸ್ಥಾನ ಕವಿಯಾಗಿದ್ದ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 2ನೇ ಅರಿಕೇಸರಿ, ಇಮ್ಮಡಿ ಅರಿಕೇಸರಿ. ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದ ಪಂಪನು ಗದ್ಯ ಮತ್ತು ಪದ್ಯ ಸೇರಿದ ಚಂಪು ಶೈಲಿಯಲ್ಲಿ ಕೃತಿಯನ್ನು ರಚಿಸುತ್ತಿದ್ದರು. ಆದಿಕವಿ ಎಂದು ಕರೆಯಲ್ಪಡುವ ಇವರು ಕನ್ನಡದ ರತ್ನತ್ರಯರಲ್ಲಿ ಪಂಪ, ಪೊನ್ನ ಮತ್ತು ರನ್ನ ಇವರು ಒಬ್ಬರು. ಪಂಪನನ್ನು ಯುಗ ಪ್ರವರ್ತಕನೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪಯುಗವೆಂದು ಕರೆದಿದ್ದಾರೆ. ಇವರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡು ಪಂಪನ ಮೇರು ಕೃತಿಗಳು. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ವ್ಯಾಸಮುನಿ ಬರೆದ ಮಹಾಕಾವ್ಯ ಯಾವುದು? ವ್ಯಾಸಮುನಿ ಬರೆದ ಮಹಾಕಾವ್ಯ ಎಂದರೆ ಮಹಾಭಾರತ. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾಮನ ಧರ್ಮಸ್ಯ ಎಂಬುದು ಈ ಮಹಾಭಾರತದಲ್ಲಿ ಕಂಡುಬರುವಂತಹ ಶ್ಲೋಕವಾಗಿದೆ.
ವ್ಯಾಸಮುನಿಯವರು ಬರೆದ ಮಹಾಕಾವ್ಯವೆಂದರೆ ಮಹಾಭಾರತ. ಮಹಾಭಾರತವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ. ಇದನ್ನು ವ್ಯಾಸರು ರಚಿಸಿದ್ದಾರೆ ಎಂದು ನಂಬಲಾಗಿದೆ. 35ನೇ ಪ್ರಶ್ನೆ, ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಟಿಸಿದ ನಾಯಕ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಪ್ರಮುಖ ನಟನಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರೊಂದಿಗೆ ನಾಯಕಿಯಾಗಿ ಜಯಪ್ರದಾ ನಟಿಸಿದ್ದಾರೆ. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ಗಾಯತ್ರಿ ಮಂತ್ರ ರಚಿಸಿದವರು ಯಾರು? ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ವಿಶ್ವಾಮಿತ್ರರವರು ಗಾಯತ್ರಿ ಮಂತ್ರವನ್ನು ರಚಿಸಿದರು. ವಿವರಣೆ ನೋಡೋದಾದರೆ, ಗಾಯತ್ರಿ ಮಂತ್ರವನ್ನು ರಚಿಸಿದವರು ಋಷಿ ವಿಶ್ವಾಮಿತ್ರ ಎಂದು ಹೇಳಲಾಗುತ್ತದೆ. ಈ ಮಂತ್ರವು ಋಗ್ವೇದದಲ್ಲಿ ಕಂಡುಬರುತ್ತದೆ ಮತ್ತು ಇದನ್ನು ಸೂರ್ಯದೇವನಿಗೆ ಸಮರ್ಪಿಸಲಾಗಿದೆ. ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಸೂರ್ಯದೇವನಿಗೆ ಇದನ್ನು ಸಮರ್ಪಿಸಲಾಗಿದೆ. ಗಾಯತ್ರಿ ಮಂತ್ರವು ಹಿಂದೂ ಧರ್ಮದ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ. 37ನೇ ಪ್ರಶ್ನೆ, ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿದ್ದೇವೆ? ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ, ತತ್ವಶಾಸ್ತ್ರ. ತತ್ವಶಾಸ್ತ್ರಕ್ಕೆ ಉಪನಿಷತ್ತುಗಳು ಸಂಬಂಧಿಸಿದೆ. ಉಪನಿಷತ್ತುಗಳು ಹಿಂದೂ ಧರ್ಮದ ಒಂದು ಭಾಗವಾಗಿದ್ದು ಇದು ವೇದಗಳ ಕೊನೆಯ ಭಾಗವಾಗಿದೆ ಮತ್ತು ಆಧ್ಯಾತ್ಮಿಕ ಜ್ಞಾನ, ತತ್ವಶಾಸ್ತ್ರ ಮತ್ತು ಆತ್ಮದ ಸ್ವಭಾವದ ಬಗ್ಗೆ ಚರ್ಚೆ ಮಾಡ್ತದೆ. 38ನೇ ಪ್ರಶ್ನೆ, 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಡೆಗೊಂಡು ಸ್ಥಾಪಿಸಿದ ಹೊಸ ಪಕ್ಷ ಯಾವುದು? ಈಗ 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರು ಕಾಂಗ್ರೆಸ್ ಪಕ್ಷದಿಂದ ಹೊರಬರ್ತಾರೆ, ಬಂದು ಹೊಸ ಪಕ್ಷನ ಸ್ಥಾಪನೆ ಮಾಡ್ತಾರೆ. ಆ ಹೊಸ ಪಕ್ಷ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಹೊಸ ಪಕ್ಷವನ್ನು ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪಿಸಿದರು. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದ ನಂತರ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷವನ್ನು ಸ್ಥಾಪಿಸಿದರು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳ ಪರಿಣಾಮವಾಗಿತ್ತು. ನೋಡಿ, ಅಲ್ಲಿ ಭಿನ್ನಾಭಿಪ್ರಾಯ ಇದ್ದ ಕಾರಣ ಬೋಸ್ರವರು ಕಾಂಗ್ರೆಸ್ ಪಕ್ಷವನ್ನು ಸ್ವತಂತ್ರ ಹೋರಾಟದಲ್ಲಿ ಇನ್ನೂ ಹೆಚ್ಚಿನ ಬದ್ಧತೆಯನ್ನು ಹೊಂದಿರಬೇಕು, ಸಮಾಜವಾದಿ ಆಡಳಿತವನ್ನು ಸ್ಥಾಪಿಸಬೇಕೆಂದು ವಾದಿಸಿದರು. ಈ ಭಿನ್ನಾಭಿಪ್ರಾಯಗಳು ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಬೇರ್ಪಡುವಂತೆ ಮಾಡಿತು. 1939ರಲ್ಲಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲ್ಯಾಕ್ ಸ್ಥಾಪನೆ ಮಾಡಲು ಕಾರಣವಾಯಿತು. ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ನ ಆಕ್ರಮಣದ ಕಾಲದಲ್ಲಿ ಉತ್ತರ ಭಾರತವು ಯಾವ ವಂಶಸ್ಥರ ಆಳ್ವಿಕೆಯಲ್ಲಿತ್ತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆಯೇ ನಂದವಂಶರ ಆಳ್ವಿಕೆಯಲ್ಲಿ ಇತ್ತು. ವಿವರಣೆ ನೋಡೋಣ. ಅಲೆಕ್ಸಾಂಡರ್ ಆಕ್ರಮಣದ ಸಮಯದಲ್ಲಿ ಭಾರತದಲ್ಲಿ ನಂದವಂಶದವರು ಆಳ್ವಿಕೆ ನಡೆಸುತ್ತಿದ್ದರು. ನಿರ್ದಿಷ್ಟವಾಗಿ ಧನನಂದನು ಈ ಸಮಯದಲ್ಲಿ ಆಳ್ವಿಕೆಯಲ್ಲಿದ್ದನು. ಚಂದ್ರಗುಪ್ತ ಮೌರ್ಯ ನಂತರ ನಂದವಂಶವನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯ, ನೋಡಿ, ಚಂದ್ರಗುಪ್ತ ಮೌರ್ಯನು ನಂದವಂಶದ ಧನನಂದನನ್ನು ಕೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು ಅಥವಾ ಸ್ಥಾಪನೆ ಮಾಡಿದರು. ಅಲೆಕ್ಸಾಂಡರು ಆಕ್ರಮಣವು ಕ್ರಿಸ್ತಪೂರ್ವ 326ರಲ್ಲಿ ಸಂಭವಿಸಿತು ಮತ್ತು ಆ ಸಮಯದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ನಂದವಂಶವು ಆಳ್ವಿಕೆ ನಡೆಸಿತ್ತು. ಧನನಂದನನ್ನು ನಂದ ರಾಜವಂಶದ ಕೊನೆಯ ದೊರೆಯಾಗಿದ್ದನು ಮತ್ತು ಅವನು ನಿರಂಕುಶ ಆಳ್ವಿಕೆಯಿಂದ ಪ್ರಜೆಗಳು ಬೇಸತ್ತಿದ್ರು ಅಂತ ಇತಿಹಾಸ ತಿಳಿಸ್ತದೆ ಅಥವಾ ಉಲ್ಲೇಖ ಮಾಡಿದೆ. ಮುಂದಿನ ಪ್ರಶ್ನೆ, ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಶುದ್ಧ ಚಿಂತನೆ ಮತ್ತು ನಡತೆಗೆ ಬುದ್ಧನ ಉಪದೇಶಗಳು ಸಂಬಂಧಪಟ್ಟಿದ್ದಾವೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಆಟಗಳಲ್ಲಿ ಆಟಗಾರನ ತೀವ್ರತೆಯನ್ನು ಪರೀಕ್ಷಿಸಲು ಯೋ ಇಂಟರ್ಮಿಟೆಂಟ್ ಟೆಸ್ಟನ್ನು ನಡೆಸಲಾಗುವುದು? ಕ್ರಿಕೆಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಜಾರಿಗೆ ಬಂತು. ವಿವರಣೆ ನೋಡೋಣ ಬನ್ನಿ. ದ ಯೋ ಇಂಟರ್ಮಿಟೆಂಟ್ ಟೆಸ್ಟ್ ಈಸ್ ಎ ಫಿಟ್ನೆಸ್ ಟೆಸ್ಟ್ ಯೂಸ್ಡ್ ಇನ್ ಕ್ರಿಕೆಟ್ ಮತ್ತು ಅದರ್ ಸ್ಪೋರ್ಟ್ಸ್ ಟು ಅಕ್ಸೆಸ್ ಅಥ್ಲೆಟ್ಸ್ ಅಬಿಲಿಟಿ ಮತ್ತು ರಿಪೀಟೆಡ್ಲಿ ಪರ್ಫಾರ್ಮ್ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ವಿತ್ ರಿಕವರಿ ಪೀರಿಯಡ್ಸ್ ಎಂಬುದು ಯೋ ಇಂಟರ್ಮಿಟೆಂಟ್ ಟೆಸ್ಟ್ ಉದ್ದೇಶವಾಗಿದೆ. 42ನೇ ಪ್ರಶ್ನೆ,
ಅಂಬೇಡ್ಕರ್ ಜಯಂತಿ ಅಥವಾ ಭೀಮ ಜಯಂತಿ ಉತ್ಸವವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 14ನೇ ಏಪ್ರಿಲ್ 14ರಂದು ಅವರ ಭೀಮ ಜಯಂತಿ ಅಥವಾ ಅಂಬೇಡ್ಕರ್ ಜಯಂತಿಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಭಾರತ ದೇಶದಲ್ಲಿ ಮತ್ತು ಅನ್ಯ ರಾಷ್ಟ್ರಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ಆಯಿತಾ, ವಿಶ್ವದಾದ್ಯಂತ ಮಾಡ್ತಾರೆ. ಅಂಬೇಡ್ಕರ್ ಜಯಂತಿ ಅಥವಾ ಭೀಮ ಜಯಂತಿ ಎಂದು ಕರೆಯಲ್ಪಡುವ ಈ ದಿನ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. ಅವರು 1891 ಏಪ್ರಿಲ್ 14ರಂದು ಜನಿಸಿದರು. ಅವರು ಜನಿಸಿದ್ದ ಕಾರಣದಿಂದ 14ನ್ನು ಅಂಬೇಡ್ಕರ್ ಜಯಂತಿ ಭೀಮ್ ಜಯಂತಿಯಿಂದ ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಕೆಳಗಿನ ಯಾವ ಹಂತದ ಹುದ್ದೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ? ಅಂದರೆ ನೇಮಕಾತಿಯನ್ನು ಮಾಡಿಕೊಳ್ಳುವುದಿಲ್ಲ. ಈಗ ಕಾನ್ಸ್ಟೇಬಲ್ಗೆ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡ್ತಾರೆ, ಓಕೆ. ಸಬ್ ಇನ್ಸ್ಪೆಕ್ಟ್ರಿಗೆ ಪರೀಕ್ಷೆ ಮಾಡ್ತಾರೆ. ಇನ್ಸ್ಪೆಕ್ಟ್ರು ಇದು ಪ್ರಮೋಷನ್. ಸಬ್ ಇನ್ಸ್ಪೆಕ್ಟ್ರಿಂದ ಇನ್ಸ್ಪೆಕ್ಟ್ರಿಗೆ ಪ್ರಮೋಷನ್ ಪಡೀತದೆ. ಇದು ನೇರ ನೇಮಕಾತಿಯಿಂದ ಪಡೆಯೋದಲ್ಲ. ಹಾಗಾಗಿ ಇದಕ್ಕೆ ಇದು DYSP, ಇವು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು, ಇದು KS ಎಕ್ಸಾಮ್ ಮುಖಾಂತರ ನಡೆಸಿ DYSP ಕೆಲಸನ ಕೊಡ್ತಾರೆ. ಹಾಗಾಗಿ ಇದಕ್ಕೆ ನೇರ ನೇಮಕಾತಿ ಮಾಡಿಕೊಳ್ಳುವುದಿಲ್ಲ. ಅಂದರೆ ಇನ್ಸ್ಪೆಕ್ಟರ್ ಇದು ಪ್ರಮೋಷನ್. ಮುಂದಿನ ಇಲ್ಲಿದೆ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಹುದ್ದೆಗಳೆಂದರೆ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಮತ್ತು ಇತರ ಹುದ್ದೆಗಳು ಸೇರಿವೆ. ಇವು ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಮತ್ತು ಭಾಗ 2 ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. 50ನೇ ಪ್ರಶ್ನೆ. ಕರ್ನಾಟಕದ ಈ ಕೆಳಗಿನ ಯಾವ ಭಾಗಗಳಲ್ಲಿ, ಯಾವ ಪ್ರದೇಶಗಳಲ್ಲಿ ಅಶೋಕನ ಮೂಲ ಕಲ್ಲಿನ ಶಾಸನ ದೊರಕಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಎಲ್ಲಿ ಹಾಗಾದರೆ ಅಂತಂದರೆ, ಅಶೋಕನ ಕಲ್ಲಿನ ಶಾಸನಗಳು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಗೋಳ ಮತ್ತು ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಮೂಲ ಕಲ್ಲಿನ ಶಾಸನಗಳು ದೊರೆತಿವೆ. ಈ ಶಾಸನಗಳು ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರ್ತದೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳ್ತದೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಭಾಗನ ಈ 51ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆವರೆಗೆ ಮತ್ತೆ ಇದೇ ಥರ ವಿವರಣೆ ಸಮೇತ ನೋಡೋಣ. ಈ ವಿಡಿಯೋ ಲೆಂತಿ ಆಗಬಾರ್ದು ಅಂತ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಗಾದರೆ ಈ ಶಾಸನವನ್ನ ಯಾವ ಇಸ್ವಿಯಲ್ಲಿ ಸಂಶೋಧನೆ ಮಾಡಲಾಗ್ತದೆ? 1936ರಲ್ಲಿ MH ಕೃಷ್ಣ, ಸರಿಯಾಗಿ ನೆನಪಿರಲಿ, MH ಕೃಷ್ಣ ಅವರು ಈ ಶಾಸನವನ್ನ ಸಂಶೋಧನೆ ಮಾಡಲಾಕತಿ. ಹಾಗಾದ್ರೆ ಮಸ್ಕಿ ಶಾಸನ ಎಲ್ಲಿ ಸಿಗ್ತದೆ, ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇದು ಮಸ್ಕಿ ಸಿಗುವಂತಹ ಶಾಸನ, ರಾಯಚೂರಿನಲ್ಲಿ ಕಂಡು ಬರುವಂತಹ ಶಾಸನ. ಇದು ಯಾರ ಬಗ್ಗೆ ಹೇಳ್ತದೆ ಈ ಶಾಸನ ಅಂದ್ರೆ ಅಶೋಕನ ಬಗ್ಗೆ ಹೇಳ್ತತಿ. ನೆನಪಿರ್ಲಿ, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಅಶೋಕನ ಬಗ್ಗೆ ಹೇಳ್ತತಿ. ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇದು ನೆನಪಿರಲಿ, ಪ್ರಶ್ನೆ ಕೇಳಬಹುದು. ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಯಾವ ಶಾಸನದಲ್ಲಿ ಅಶೋಕನಿಗೆ ಹೆಸರು ಉಲ್ಲೇಖವಿದೆ ಅಂದರೆ ಮಸ್ಕಿ ಶಾಸನ. ಇದು ರಾಯಚೂರಿನಲ್ಲಿ ಕಂಡು ಬರ್ತತಿ. ಹಾಗಾದರೆ ಐಹೊಳೆ ಶಾಸನ ಇದು ಯಾರ ಬಗ್ಗೆ ಹೇಳ್ತದೆ ಅಂದರೆ ಇದು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳ್ತತಿ. ಇದರಲ್ಲಿ ನರ್ಮದಾ ನದಿ ಕದನದ ಬಗ್ಗೆ ಕೂಡ ಇದೆ. ನರ್ಮದಾ ನದಿ ಕದನದ ಬಗ್ಗೆ ಇದೆ. ನರ್ಮದಾ ನದಿ ಕದನವು ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ಕದನವಾಗಿದೆ. ಬನ್ನಿ 6ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್, ಬಹಳ ಇಂಪಾರ್ಟೆಂಟ್, ಇದು ಬಹಳ ಸಾರಿ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಗುರುತಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಬಸವೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೀತಾರೆ. 12ನೇ ಶತಮಾನದ, ನೋಡಿ ನೆನಪಿರಲಿ, 12ನೇ ಶತಮಾನದ ಆಧ್ಯಾತ್ಮಿಕ ಸಂಸತ್ತಾದ ಅನುಭವ ಮಂಟಪವನ್ನು ಇವರು ಸ್ಥಾಪಿಸ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಬಸವೇಶ್ವರರವರು. ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಬೀದರ್ ಜಿಲ್ಲೆಯ, ನೋಡಿ ನೆನಪಿರಲಿ, ಬೀದರ್ ಜಿಲ್ಲೆಯ
ಬಸವ ಕಲ್ಯಾಣದಲ್ಲಿ, ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ಲಕತ್ತಿ. ಕಾಯಕವೇ ಕೈಲಾಸ ಎಂದು ಇವರು ಸಾರಿದರು. ಕಾಯಕವೇ ಕೈಲಾಸ ಅಂತೇಳಿ ಇವ್ರು ಸಾರಿದರು. ಇವ್ರ ಸಿದ್ಧಾಂತ ಯಾವುದಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರ ಸಿದ್ಧಾಂತವಾಗಿದೆ. ಇವರ ಅಂಕಿತ ನಾಮ ಯಾವುದೇ ಅಂತ ಪ್ರಶ್ನೆ ಕೇಳಿದರೆ ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ. ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮವಾಗಿದೆ. ಬನ್ನಿ 7ನೇ ಪ್ರಶ್ನೆ ನೋಡೋಣ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗ ಯಾವುದು ಅಂತಂದರೆ ಮಿಶ್ರ ಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ಗೊಬ್ಬರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಈ ಪ್ರಶ್ನೆಗೆ. ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ದರು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿದೆ, ಹಂಪಿ ಶ್ರೀ ವಿರೂಪಾಕ್ಷ ವಿಜಯನಗರ ಸಾಮ್ರಾಜ್ಯದ ದೇವ ಅಥವಾ ದೇವತೆ. ಹಾಗಾದರೆ ಸ್ಥಾಪನೆ ಯಾವಾಗ ಆಕತ್ತಂದರೆ 1336ರಲ್ಲಿ ಸ್ಥಾಪನೆ ಆಕತಿ. ಸ್ಥಾಪನೆ ಮಾಡಿದ್ದು ಅಕ್ಕ ಬುಕ್ಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ. ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ ಈ ಸಾಮ್ರಾಜ್ಯ ಸ್ಥಾಪನೆ ಆಕತಿ. ಇದು ವಿಜಯನಗರ ಜಿಲ್ಲೆಯ, ನೋಡಿ ವಿಜಯನಗರ ಜಿಲ್ಲೆಯ ಹಂಪಿ ಇವರ ರಾಜಧಾನಿ. ರಾಜ್ಯ ಲಾಂಛನ ಯಾವುದಂದರೆ ವರಾಹ ಇವರ ರಾಜ್ಯ ಲಾಂಛನ. ಕುಲದೇವತೆ ಅಥವಾ ರಾಜ ಮುದ್ರಿಕೆ ಶ್ರೀ ಹಂಪಿ ವಿರೂಪಾಕ್ಷ. ಹಾಗಾದರೆ ಹಂಪಿಯನ್ನು ಯಾವ ಇಸ್ವಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಕತಿ. ನೆನಪಿರಲಿ ಅಂತ ಹೇಳಿ ಇದನ್ನು ಹೇಳ್ತೀನಿ. ಬನ್ನಿ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ನೋಡಿರಿ, ಜಾಗತಿಕ ತಾಪಮಾನದಲ್ಲಿ ಏನು ಪಾತ್ರ ವಹಿಸ್ತವೋ ಇಂಗಾಲ ಡೈಆಕ್ಸೈಡ್ನಂತಹ ಅನಿಲಗಳನ್ನು ನಾವು ಏನೆಂದು ಕರಿತೀವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಏನು? 9ನೇ ಪ್ರಶ್ನೆ. ಏನಂತ ಕರಿತೀವಿ ಅಂತ ಕೇಳಿದರೆ ಇವನ್ನ ನಾವು ಹಸಿರುಮನೆ ಅನಿಲಗಳು ಅಂತೇಳಿ ಕರೀತಾರೆ. ಏನು? ಹಸಿರುಮನೆ ಅನಿಲಗಳು ಅಂತೇಳಿ ಕರಿತೀವಿ. ಬನ್ನಿ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು? ಇದು ಇಂಟರ್ನ್ಯಾಷನಲ್ ಪ್ರಶ್ನೆ. ಇದು ನೋಡಿ ಅಂತಾರಾಷ್ಟ್ರೀಯ ಪ್ರಶ್ನೆ. ಇದು ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಸೈಲೆಂಟ್ ವ್ಯಾಪಾರವನ್ನು, ಅಂದರೆ ಮೌನ ವ್ಯಾಪಾರ, ಮಾತು ಆಡಂಗಿಲ್ಲ, ಮೌನ ವ್ಯಾಪಾರ ಅಥವಾ ಮೂಕ ವ್ಯಾಪಾರ ಅಂತೇಳಿ ಇದನ್ನು ಕರೀತಾರೆ. ಇವರು 2 ಗುಂಪುಗಳು ಈ ಮೌನ ವ್ಯಾಪಾರವನ್ನು ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಈ ವ್ಯಾಪಾರವನ್ನು ನಡೆಸ್ತಾರೆ. ಇವರು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರ್ತೈತಿ. ಏನು? ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇವರು ಕಂಡುಬರ್ತಾರೆ. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು? ಯಾವ ಇಸ್ವಿಯಲ್ಲಿ ಅಂತ ಕೇಳಿದರೆ 1765ರಲ್ಲಿ ಇವರಿಗೆ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿದ್ದು. ಇದು ಒಂದು ಭೂಕಂದಾಯ. ಏನು? ಇದು ಒಂದು ಭೂಕಂದಾಯವಾಗಿದೆ. ಇದು ಒಂದು ಭೂಕಂದಾಯ ಆಗಿದೆ. ಕಂದಾಯವನ್ನು ಸಂಗ್ರಹಿಸುವ ಹಕ್ಕೆ ಇದು ದಿವಾನಿ ಹಕ್ಕಾಗಿದೆ. 1765ರಲ್ಲಿ ಇದನ್ನು ಪಡ್ಕೊತಾರೆ. ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕ್ಯಾಲ್ಸಿಯಂ ಬಗ್ಗೆ ಕೇಳಿದ್ದಾರೆ. ನೀವು ಈಗ ಇಲ್ಲಿ ಗೆಸ್ ಮಾಡ್ಬೋದು. ಕ್ಯಾಲ್ಸಿಯಂ ಅಂಶ ಯಾವ ವಿಟಮಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ ಅಂದರೆ ವಿಟಮಿನ್ ಡಿಯಲ್ಲಿ ಕ್ಯಾಲ್ಸಿಯಂ. ಯಾವುದು? ಸೂರ್ಯನ ಕಿರಣದಿಂದ. ಇದರ ರಾಸಾಯನಿಕ ಹೆಸರು ಏನು? ಕ್ಯಾಲ್ಸಿಫೆರಾಲ್. ನೋಡಿ, ಕ್ಯಾಲ್ಸಿಫೆರಾಲ್ ಇದರ ರಾಸಾಯನಿಕ ಹೆಸರು. ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದಂದರೆ ವಿಟಮಿನ್ ಡಿ. ಇದು ದೇಹದಲ್ಲಿ ಉತ್ಪತ್ತಿ ಆಗತ್ತೆ. ಸೂರ್ಯನ ಕಿರಣಗಳಿಂದ ಪಡೆಯುವ ವಿಟಮಿನ್ ಆಗಿದೆ. ನೆನಪಿರಲಿ, ಸೂರ್ಯನ ಕಿರಣದಿಂದ ನಾವು ಪಡೆಯುವ ವಿಟಮಿನ್ ಯಾವುದಂದರೆ ವಿಟಮಿನ್ ಡಿ. ಮುಂದಿನ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬಾರಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಿದರೆ ಇದು ಕೂಡ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ಸಂಬಂಧದ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಸಹಕಾರದಲ್ಲಿ ನಿರ್ಮಿಸಲಾದ ಭೂಮಿಯಿಂದ, ನೆನಪಿರಲಿ, ಭೂಮಿಯಿಂದ ಆಕಾಶಕ್ಕೆ
ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಇದಾಗಿದೆ. ಇದು ಬಾರಾಕೇಟ್ ಕ್ಷಿಪಣಿಯನ್ನು ಇಸ್ರೇಲ್ ಸಹಯೋಗದೊಂದಿಗೆ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಇಸ್ರೋ ಬಗ್ಗೆ ಕೇಳಿದ್ದಾರೆ. ಕಂಪ್ಲೀಟಾಗಿ ನೋಡೋಣ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂದರೆ 15ನೇ ಆಗಸ್ಟ್ 15, 1969ರಲ್ಲಿ ಇಸ್ರೋ ಫುಲ್ ಫಾರ್ಮ್ ಅಂತ ಕೇಳ್ಬೋದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು 15ನೇ ಆಗಸ್ಟ್ 1969ರಲ್ಲಿ ಸ್ಥಾಪನೆ ಆಕತಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ದೇಹದ ತೂಕ ಗರಿಷ್ಠವಾಗಿರುವುದು ಎಲ್ಲಿ? ನಮ್ಮ ದೇಹದ ತೂಕ ಎಲ್ಲಿ ಗರಿಷ್ಠ ಆಗಿರ್ತದೆ ಅಂದರೆ ಭೂಮಿಯ ಧ್ರುವಗಳಲ್ಲಿ ನಮ್ಮ ದೇಹದ ತೂಕ ಗರಿಷ್ಠವಾಗಿರ್ತದೆ. ಮಾನವನ ದೇಹ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಸಾಗಿಸುವಾಗ ಹೆಚ್ಚಾಗುತ್ತದೆ. ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ. ನಿಮಗೆ ನೆನಪಿರಲಿ, ದ್ರವ್ಯರಾಶಿ ಬದಲಾಗುವುದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ತರಗತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.